ಈಗ ದರ್ಶನ್ ಅವರನ್ನ ಮತ್ತೆ ಇನ್ನೂ 4 ಜನರನ್ನ ಕಸ್ಟಡಿಗೆ ಇನ್ನೂ 1 ವಾರ ಕೊಡಿ ಅಂತ ಕೇಳಿದ್ವಿ. 2 ದಿವಸ ಕೊಟ್ಟಿದ್ದಾರೆ. ಅದು ಅದಾದ ಮೇಲೆ ಅಷ್ಟುವರೆಗೆ ಅವರ ಇನ್ವೆಸ್ಟಿಗೇಷನ್ ಮುಗಿದ್ರೆ ಅವರನ್ನ ಜುಡಿಷಿಯಲ್ ಕಸ್ಟಡಿಗೆ ಕೊಡ್ತಾರೆ. ಈಗ ಪೊಲೀಸ್ ಕಸ್ಟಡಿಗೆ 4 ಜನ, ಮಿಕ್ಕವ್ರನ್ನೆಲ್ಲ ಜುಡಿಷಿಯಲ್ ಕಸ್ಟಡಿ. ಮುಖ್ಯಮಂತ್ರಿಗಳು ಕೂಡ ಈ ವಿಚಾರದಲ್ಲಿ ಯಾರು ನನ್ನ ಹತ್ರ ಬರಬೇಡಿ ಅಂತ ಸೂಚನೆ ಕೊಡ್ತಾರೆ. ಯಾರು ಅದ್ರ ಬಗ್ಗೆ ಎಕ್ಸೆಪ್ಟ್ ನಮ್ಮ ಆಫೀಸರ್ಸ್ ಬ್ರೀಫಿಂಗಿಗೆ ಹೋಗೋದು ಬಿಟ್ಟು ಯಾರು ಆ ವಿಚಾರದಲ್ಲೇ ಇಂಟರ್ಫಿಯರ್ ಆಗಿಲ್ಲ ನನ್ಗೆ ಗೊತ್ತಿದ್ದಾರೆ. ಅದು ಅವಶ್ಯಕತೆನೂ ಇಲ್ಲ ಯಾರನ್ನು ನಾನಾಗ್ಲಿ ಮುಖ್ಯಮಂತ್ರಿಗಳಾಗ್ಲಿ ಯಾರನ್ನು ಕೂಡ ಈ ವಿಷಯದಲ್ಲಿ ನಾವು ಎಂಟರ್ಟೈನ್ ಮಾಡಿಲ್ಲ. ನಮ್ಮ ಹತ್ರ ಯಾರು ಬರಲಿಲ್ಲ, ನಮ್ಮ ಹತ್ರ ಅಂತೂ ಯಾರು ಬರಲಿಲ್ಲ. ಬಿಜೆಪಿ ಶಾಸಕರ ಸಂಬಂಧಿಯವರು ಕೂಡ ಕೇಸ್ ಭಾಗಿಯಾಗಿದ್ದಾರೆ ಅಂತ ನಿಮ್ಮದೇ ಶಾಸಕ ಪನ್ನೋರು ಅಲ್ಲಲ್ಲ, ಅದು ಇರ್ಬೋದೇನೋ ಗೊತ್ತಿಲ್ಲ ನಮಗೆ. ಅದನ್ನ ಈಗ ನಾವು ಪಕ್ಷದ ಆಧಾರದ ಮೇಲೆ ಈ ಕೇಸನ್ನು ನಾವು ನೋಡ್ತಾ ಇದ್ದೀವಿ. ಯಾರು ತಪ್ಪಿತಸ್ಥರಿದ್ದಾರೆ, ಅವ್ರು ಯಾವುದೇ ಪಕ್ಷದಲ್ಲಿದ್ರು ಕೂಡ, ಅವರು ಒಂದು ವೇಳೆ ನಮ್ಮ ಪಕ್ಷದಲ್ಲಿದ್ರು ಕೂಡ ಅವರು ತಪ್ಪಿತಸ್ಥರು. ಏನಾದರೂ ಬೇರೆ ಪಕ್ಷದಲ್ಲಿದ್ರೆ ಕೂಡ ಅದನ್ನ ನಾವು ಮುಖ್ಯವಾಗಿ ತಗೊಳ್ಳೋದಕ್ಕೆ ಹೋಗಲ್ಲ. ಅವ್ರು ಏನು ತಪ್ಪು ಮಾಡಿದ್ದಾರೆ ಆ ಆಧಾರದ ಮೇಲೆ ಹೋಗ್ಬೇಕು.